ಹಾಯ್ ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾವು ಇವತ್ತಿನ ಈ ಒಂದು ವಿಡಿಯೋನಲ್ಲಿ ದ್ವಿತೀಯ PUCಯ ಬಿಸ್ನೆಸ್ ಸ್ಟಡೀಸ್ ಆಯಿತಾ, ವ್ಯವಹಾರ ಅಧ್ಯಯನ ಇಂಗ್ಲೀಷ್ ವರ್ಷನ್ ಮತ್ತು ಕನ್ನಡ ವರ್ಷನ್ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3 ಇಲ್ಲಿಗೆ ಆನ್ಸರ್ ಮಾಡ್ತಿದ್ದಾನೆ. ಮತ್ತೊಮ್ಮೆ ಯಾಕೆಂದರೆ ಕನ್ನಡದಲ್ಲಿ ನಾವು ಇದೇ ರೀತಿ ಮಾಡಿದ್ದೇವೆ. ಎಲ್ಲ ವಿದ್ಯಾರ್ಥಿಗಳಿಗೆ 4-5 ಕ್ವಶನ್ಸ್ಗಳು ರಿಪೀಟ್ ಆಗಿದೆ ಆಯಿತಾ, ಎಲ್ಲ ಸೆಕ್ಷನ್ನಲ್ಲಿ. ಸಾಕಲ್ಲ ಗೈಸ್, ಎಷ್ಟು ಮೋರ್ ದೆನ್ ನಿಮಗೆ 50 ಮಾರ್ಕ್ಸ್ ಕ್ವಶನ್ಸ್ ಇಲ್ಲೇ ಬಂದಿದೆ ಆಯಿತಾ. 50 ಮಾರ್ಕ್ಸ್ ಆರಾಮಾಗಿ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳಿಂದ ಬಂದಿದೆ ಅಂದರೆ ಸೊ ಎಷ್ಟು ಮಾದರಿ ಪ್ರಶ್ನೆ ಪತ್ರಿಕೆ ಇದು ಇಂಪಾರ್ಟೆಂಟ್ ಆಗಿರ್ಬೋದು ನಿಮಗೆ ವಾರ್ಷಿಕ ಪರೀಕ್ಷೆಗೆ. ಸೊ ಇದು ಬಹಳ ವಿದ್ಯಾರ್ಥಿಗಳು ನೆಗ್ಲೆಕ್ಟ್ ಮಾಡ್ತಾರೆ. ಸೊ ನಿಮ್ಮ ಹತ್ತಿರ ಇರುವಂತಹ ಈ ಒಂದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅವರು ರಿಲೀಸ್ ಮಾಡಿರುವಂಥ ಈ ಮಾದರಿ ಪ್ರಶ್ನೆ ಪತ್ರಿಕೆ ನಾನು ಇಲ್ಲಿ ಇನ್ನೊಮ್ಮೆ ನಿಮಗೆ ಎಕ್ಸ್ಪ್ಲೇಷನ್ ಮಾಡ್ತಿದ್ದೇನೆ. ಇವಾಗ ನಾನು ಆಲ್ರೆಡಿ ಬಿಸ್ನೆಸ್ ಸ್ಟಡೀಸ್ ಮೇಲೆ ನಿಮಗೆ 2 ಅಂಕದ ಪ್ರಶ್ನೆ ಮತ್ತು 4 ಅಂಕದ ಪ್ರಶ್ನೆ ಮತ್ತು 8 ಅಂಕದ ಪ್ರಶ್ನೆ ಇಂಪಾರ್ಟೆಂಟ್ ಕ್ವಶನ್ಸ್ ನೀಡಿದ್ದೇನೆ. ಮತ್ತು ಇಲ್ಲಿ MCQ ಕ್ವಶನ್ ಮತ್ತು ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು ಅದೇ ರೀತಿ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್, 1 ವರ್ಡ್ ಕ್ವಶನ್, ಇಲ್ಲಿ 2 ಅಂಕದ ಪ್ರಶ್ನೆಗಳು ಅದಾವೆ. ಇಲ್ಲ ನಿಮಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳಿದ್ದೀನಿ ಇದರೊಳಗೆ ಇದು ಯಾವುದು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ. ಇಲ್ಲಿ ನಾನು ಆಲ್ರೆಡಿ ಹೇಳಿದ್ದೇನೆ ಆಯಿತಾ. 4 ಅಂಕದ ಪ್ರಶ್ನೆ, 8 ಅಂಕದ ಪ್ರಶ್ನೆ ಆಲ್ರೆಡಿ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳಿದ್ದೇನೆ. ಇದ್ರ ಬಗ್ಗೆ ಏನು ಇವಾಗ ನಾವು ಡಿಸ್ಕಷನ್ ಮಾಡೋದು ಕೂಡ ಎಷ್ಟು ಕಡಿಮೆನೇ ಆಯಿತಾ. ಒಂದೇ ವಿಡಿಯೋ ನೋಡ್ಕೊಳ್ಳಿ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ 4 ಮಾರ್ಕ್ಸ್ ಮತ್ತು 8 ಮಾರ್ಕ್ಸ್ ಮೇಲೆ ಒಂದು ವಿಡಿಯೋ ಮಾಡಿದ್ದೇನೆ. ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ ಆಯಿತಾ. ನಾವು ಇಲ್ಲಿ ನೋಡೋಣ, ಅನಲೈಸ್ ಮಾಡೋಣ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3. ಗೈಸ್ ಸ್ವಲ್ಪ ಮನಸ್ಸು ಕೊಟ್ಟು ಈ ಒಂದು ವಿಡಿಯೋ ನೋಡಿರಿ, ಯಾಕೆಂದರೆ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಿಡ್ರಿ. ಮಾದರಿ ಪ್ರಶ್ನೆ ಪತ್ರಿಕೆ ಈ 3 ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಎದಕ್ಕೆ ಮಾಡ್ತಾ ಇದ್ದೇನೆ ಅಂದರೆ ಸೊ ಇದರಿಂದ ಏನಾದರೂ ನಿಮಗೆ ಯೂಸ್ ಆಗ್ತಾ ಇದೆ ಅಂತಲೇ ಮಾಡ್ತಾ ಇದ್ದೆ ನಾನು ಆಯಿತಾ, ಸುಮ್ಮನೆ ಮಾಡ್ತಾ ಇಲ್ಲ. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ ಗೊತ್ತಿಲ್ಲ, ಕನ್ನಡದಲ್ಲಿ ಬಹಳ ಕ್ವಶನ್ಸ್ಗಳು ಇದರೊಳಗಿಂದು ಬಂದಿದೆ ಆಯಿತಾ. 1ನೇ ಮಾದರಿ ಪ್ರಶ್ನೆ ಪತ್ರಿಕೆ. ಇಲ್ಲಿ ಒಂದು ಪ್ರಶ್ನೆ ಕೇಳಿದರೆ ಇವಾಗ, ಯಾವುದು ವಿಶೇಷತೆಯ ವೈಯಕ್ತಿಕ ಕೌಶಲ್ಯ ಹೊಂದಿರುತ್ತದೆ ಇದು ಅಂತ ಪ್ರಶ್ನೆ ಕೇಳಿದರೆ ಆಯಿತಾ. ಇದಕ್ಕೆ ಆನ್ಸರ್ ಆಗಿರುತ್ತೆ ವೃತ್ತಿ. ಅದೇ ರೀತಿ ಸಾಮಾನ್ಯ ನಿರ್ವಹಣೆಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಸಾಮಾನ್ಯ ನಿರ್ವಹಣೆ ಪಿತಾಮಹ ಅಂದಿದ್ದಾರೆ ಸ್ನೇಹಿತರೆ ಆಯಿತಾ. ಇದಕ್ಕೆ ಆನ್ಸರ್ ಆಗಿರುತ್ತೆ ಹೆನರಿ ಫಯಲ್. ಅದೇ ರೀತಿ ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹ ಅಂದ ತಕ್ಷಣ ಯಾರು? FW ಟೇಲರ್ ಆಯಿತಾ. ಅದೇ ರೀತಿ ವ್ಯವಹಾರ ಪರಿಸರವು ಶಕ್ತಿಗಳ ಸಮಷ್ಟಿಯಾಗಿದೆ. ಇದಕ್ಕೆ ಆನ್ಸರ್ ನಿರ್ದಿಷ್ಟ ಮತ್ತು ಸಾಮಾನ್ಯ ಶಕ್ತಿಗಳು ಆಯಿತಾ. ಅದೇ ರೀತಿ ಇಂಗ್ಲೀಷ್ ವರ್ಷನ್ ಕೂಡ ಇದೆ, ವೇಟ್ ಮಾಡಿ. ಯೋಜಿಸುವಿಕೆಯು ಪ್ರಕ್ರಿಯೆಯಲ್ಲಿನ ಮೊದಲ ಹಂತ. ನೋಡಿ, 2 ಅಂಕದ ಪ್ರಶ್ನೆಯಲ್ಲಿ ಕೂಡ ಕೇಳ್ಬೋದು ಆಯಿತಾ. ಯೋಜಿಸುವಿಕೆಯ ಪ್ರಕ್ರಿಯೆಯಲ್ಲಿನ ಮೊದಲ 2 ಹಂತಗಳನ್ನು ಬರೆಯಿರಿ ಅಂತ ನಿಮಗೆ ಪ್ರಶ್ನೆ ಕೇಳ್ಬೋದು ಆಯಿತಾ. ಇದಕ್ಕೆ ಆನ್ಸರ್ ಆಗಿರುತ್ತೆ ಉದ್ದೇಶಗಳನ್ನು ಸ್ಥಾಪಿಸುವುದು ಆಯಿತಾ, ಮತ್ತು ಯೋಜಿಸುವಿಕೆಯು ಪ್ರಾಥಮಿಕ ಕಾರ್ಯ ಆಗಿದೆ ಅಂತ 2 ಹಂತಗಳು ಬರೆಯಿರಿ ನಿಮಗೆ 2 ಅಂಕದ ಪ್ರಶ್ನೆಯಲ್ಲಿ ಕೇಳಿದರೆ ಆಯಿತಾ. ಇಲ್ಲಿ ನೋಡಿ, ನಿರ್ವಹಣೆಯ ಯಾವ ಕಾರ್ಯವು ವಿವಿಧ ಸ್ಥಾನಗಳ ಸಂಬಂಧವನ್ನು ವಿವರಿಸುತ್ತದೆ ಆಯಿತಾ. ಇದಕ್ಕೆ ಆನ್ಸರ್ ಆಗಿಬಿಟ್ಟು ನಿಮಗೆ ಸಂಘಟಿಸುವಿಕೆ. ಇವಾಗ ಇಲ್ಲಿ ಖಾಲಿ ಬಿಟ್ಟ ಸ್ಥಳ ನೋಡಿ, ಡ್ಯಾಶ್ ಸಂವಹನ ಪದ್ಧತಿಯನ್ನು ತುರ್ತು ಸಂದರ್ಭದಲ್ಲಿ ಉಪಯೋಗಿಸಬಹುದು. ನೋಡಿ, ಈ ಪ್ರಶ್ನೆಗಳು ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ನಲ್ಲಿ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದು? ಗ್ಯಾಂಗ್ ಪ್ಲ್ಯಾಂಕ್. ಅದೇ ರೀತಿ ನಿಯಮ ಮತ್ತು ವಿಧಾನಗಳ ಆಧಾರದ ಮೇಲೆ ಇರುವ ಸಂಘಟನೆಯ ರಚನೆಯನ್ನು ಡ್ಯಾಶ್ ಸಂಘಟನೆ ಎನ್ನುವರು. ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರಲ್ಲಿ ಔಪಚಾರಿಕ ಆನ್ಸರ್ ಆಗಿರುತ್ತೆ ಆಯಿತಾ. ಅದೇ ರೀತಿ 8ನೇ ಪ್ರಶ್ನೆಗೆ ಆನ್ಸರ್ ನೋಡಿ ಇವಾಗ, ಬಡ್ತಿ ಆಯಿತಾ. ಬಡ್ತಿಯ ಫಲಿತಾಂಶವಾಗಿ ಹೊಣೆಗಾರಿಕೆ ಮತ್ತು ಸಂಬಳ ಹೆಚ್ಚಿಸುತ್ತದೆ ಆಯಿತಾ, ಬಡ್ತಿ ಆನ್ಸರ್ ಆಗಿರುತ್ತೆ. ಅದೇ ರೀತಿ 9ನೇ ಪ್ರಶ್ನೆ, ಸ್ಥಳ ಮಿಶ್ರಣವು ಉತ್ಪಾದಕರಿಂದ ಗ್ರಾಹಕರಿಗೆ ಸರಕುಗಳ ಭೌತಿಕ ಚಲನೆಗೆ ಸಂಬಂಧಿಸಿದ ಎಲ್ಲ ಚಟುವಟಿಕೆಗಳನ್ನು ಒಳಗೊಂಡಿದೆ ಆಯಿತಾ. ಆಯೋಗದ ಆದೇಶದಿಂದ ತೃಪ್ತರಾಗದಿದ್ದರೆ ಆಯಿತಾ, ಇದಕ್ಕೆ ಆನ್ಸರ್ ಆಗಿರುತ್ತೆ ರಾಜ್ಯ ಆಯೋಗಕ್ಕೆ ಮೇಲ್ಮನವಿ ಸಲ್ಲಿಸುವುದು. ಇವಾಗ ನೆಕ್ಸ್ಟ್ ಕ್ವಶನ್. ಅದೇ ರೀತಿ ಇಲ್ಲಿ ಅಬ್ಸರ್ವ್ ಮಾಡಿ ಸ್ನೇಹಿತರೆ, ನಿಮಗೆ ನೋಡಿ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಅಂದರೆ ಇದು ಹೊಂದಿಸಿ ಬರೆಯಲಿ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು MCQ ಕ್ವಶನಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಅಬ್ಸರ್ವ್ ಮಾಡ್ತಾ ಇರಿ ಸುಮ್ಮನೆ ಆಯಿತಾ. ಸಮನ್ವಯತೆಯು ಇದಕ್ಕೆ ಆನ್ಸರ್ ಆಗಿರುತ್ತೆ ನಿರ್ವಹಣೆಯ ಸಾರವಾಗಿದೆ ಅಂತ ಆಯಿತಾ. ಅಗತ್ಯತೆಗಳ ವರ್ಗ ಶ್ರೇಣಿ ಇದಕ್ಕೆ ಆನ್ಸರ್ ಆಗಿರುತ್ತೆ ನಿಮಗೆ ಇಲ್ಲಿ ನೋಡಿ ಅಬ್ರಹಾಂ ಮಾಸ್ಲೋ ಆಯಿತಾ, ಅವರ ಈ ಒಂದು ಅಗತ್ಯತೆಗಳ ವರ್ಗ ಶ್ರೇಣಿ ಆಗಿರುತ್ತೆ. ಅದೇ ರೀತಿ ಸರಿಪಡಿಸುವ ಕ್ರಮಗಳನ್ನು ತೆಗೆದುಕೊಳ್ಳುವುದು ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ನಿಯಂತ್ರಿಸುವಿಕೆ ಪ್ರಕ್ರಿಯೆ. ಅದೇ ರೀತಿ ಬಂಡವಾಳ ರಚನೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಮಾಲೀಕರ ನಿಧಿ ಮತ್ತು ವರಲು ನಿಧಿ ಅಂತ ಆಯಿತಾ. ಅದೇ ರೀತಿ ರಿಯಾಯಿತಿ ಆಯಿತಾ, ರಿಯಾಯಿತಿ ಇದಕ್ಕೆ ಆನ್ಸರ್ ಬಂದುಬಿಟ್ಟು ನಿಮಗೆ ಮಾರಾಟ ಪ್ರವರ್ತನೆ. ಅದೇ ರೀತಿ ಇಲ್ಲಿ ಮುಂಗಡ ಪತ್ರ ಎಂದರೇನು? ಆದಾಯ ಮತ್ತು ವೆಚ್ಚಗಳ ಆಧಾರದ ಮೇಲೆ ಖರ್ಚು ಮಾಡಬಹುದಾದ ಯೋಜನೆಯಾಗಿದೆ ಅಂತ. ಇಷ್ಟೇ. ಆಯ್ಕೆಯ ಪರೀಕ್ಷೆ ಯಾವುದಾದ್ರೂ ಒಂದು ವಿಧ ಹೆಸರಿಸಿದ್ದಾರೆ. ಸಾಮರ್ಥ್ಯ ಪರೀಕ್ಷೆ, ಯೋಗ್ಯತಾ ಪರೀಕ್ಷೆ, ಸಂವಹನ ಯಾವುದಾದ್ರೂ ಒಂದು ಬರೀರಿ ಆಯಿತಾ. ನಿರ್ದೇಶಿಸುವಿಕೆ ಯಾವುದಾದ್ರೂ ಒಂದು ಮೌಲಾಂಶಗಳನ್ನು ತಿಳಿಸಿ ಅಂತ ನಿಮಗೆ ಪ್ರಶ್ನೆ ಕೇಳ್ಬೋದು, ಸಂವಹನ ಅಂತ ಆಯಿತಾ. ಸ್ಥಿರಾಸ್ತಿಗೆ ಒಂದು ಉದಾಹರಣೆ ಕೊಡಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಭೂಮಿ, ಕಟ್ಟಡಗಳು, ಭಾರಿ ಯಂತ್ರೋಪಕರಣಗಳು, ವಾಹನಗಳು ಯಾವುದಾದ್ರೂ ಒಂದು ಬರೀರಿ. ಸಮಿಷ್ಟಿಸುವಿಕೆಯು ಒಂದು ಕಾರ್ಯವನ್ನು ಬರೀರಿ ಅಂತ ಪ್ರಶ್ನೆ ಇಲ್ಲಿ ಕೇಳಿದರೆ
ಉತ್ಪನ್ನವನ್ನು ಹೊರಗಿನ ಪರಿಸರದಿಂದ ಸುರಕ್ಷಿತವಾಗಿರಿಸಿಕೊಳ್ಳುವುದನ್ನು ಇಷ್ಟೇ ಆಯಿತಾ. ಅದೇ ರೀತಿ ಇಲ್ಲಿ 2 ಅಂಕದ ಪ್ರಶ್ನೆಯಲ್ಲಿ ಅಬ್ಸರ್ವ್ ಮಾಡಿರಬಹುದು ಸ್ನೇಹಿತರೆ, ಯಾವ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ಆಯಿತಾ. ಈ ಒಂದು ಪ್ರಶ್ನೆ ಕ್ವಶ್ಚನ್ ನಂಬರ್ 17 ನಾನು ಹೇಳಿದ್ದೇನೆ, ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಅದರೊಳಗೆ ಹೇಳಿದ್ದೇನೆ. ನಿರ್ವಹಣೆ ಯಾವುದಾದ್ರು 2 ಸಂಘಟನಾತ್ಮಕ ಉದ್ದೇಶಗಳನ್ನು ತಿಳಿಸಿ, ಬೆಳವಣಿಗೆ, ಲಾಭ, ಅಸ್ತಿತ್ವ ಯಾವುದಾದ್ರು 2 ಬರೀರಿ ಆಯಿತಾ. ಶ್ರೇಣೀಕೃತ ಸರಪಳಿ ಅಂದರೆ ವೆರಿ ವೆರಿ ಇಂಪಾರ್ಟೆಂಟ್. ಯೋಜಿಸುವಿಕೆ ಯಾವುದಾದ್ರು 2 ಪ್ರಾಮುಖ್ಯತೆ ನಿಮಗೆ ಕೇಳಬಹುದು ಆಯಿತಾ. ಅದೇ ರೀತಿ ನಾಯಕತ್ವದ ಯಾವುದಾದ್ರು 2 ಶೈಲಿಗಳನ್ನು ಹೆಸರಿಸಿ, ವೆರಿ ವೆರಿ ಇಂಪಾರ್ಟೆಂಟ್. ನಿಯಂತ್ರಿಸುವಿಕೆ ಯಾವುದಾದ್ರು 2 ಮಿತಿಗಳು, ವೆರಿ ವೆರಿ ಇಂಪಾರ್ಟೆಂಟ್. ಮಾರಾಟ ಪ್ರಕ್ರಿಯೆಯನ್ನು ವ್ಯಾಖ್ಯಾನಿಸಿ, ವೆರಿ ವೆರಿ ಇಂಪಾರ್ಟೆಂಟ್. ಗ್ರಾಹಕರ ಯಾವುದಾದ್ರು 2 ಹಕ್ಕುಗಳನ್ನು ಬರೀರಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ. ಹಣಕಾಸಿನ ಯೋಜಿಸುವಿಕೆ ಅವಳಿ ಉದ್ದೇಶಗಳನ್ನು ಬರೀರಿ, ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಆಯಿತಾ. ನಿಮಗೆ 4 ಅಂಕದ ಪ್ರಶ್ನೆ ನಾನು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೇನೆ, ಇಲ್ಲಿ ಮತ್ತೊಮ್ಮೆ ನಿಮಗೆ ನಾನು ನೀಡ್ತಾ ಇಲ್ಲ. 4 ಅಂಕದ ಪ್ರಶ್ನೆ ಮತ್ತು 8 ಅಂಕದ ಪ್ರಶ್ನೆ ಆಲ್ರೆಡಿ ನಾನು ನಿಮಗೆ ನೀಡಿದ್ದೇನೆ ಆಯಿತಾ. ಸೊ ಇಲ್ಲಿ ಇಂಗ್ಲೀಷ್ ವರ್ಷನ್ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ನೋಡಿ. ಹೂಸ್ ಫೆಸಿಲಿಟಿ ಹ್ಯಾಪನ್ಸ್ ಟು ಬಿ ಪರ್ಸನಲ್ ಸ್ಕಿಲ್ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಪ್ರೊಫೆಷನ್. ಅದೇ ರೀತಿ ಇವಾಗ ಹೂ ಈಸ್ ನೋನ್ ಆ್ಯಸ್ ಎ ಫಾದರ್ ಆಫ್ ಜನರಲ್ ಮ್ಯಾನೇಜ್ಮೆಂಟ್ ಅಂತ ಕೇಳಿದರೆ ಹೆನರಿ ಫಯಾಲ್. ಸೈಂಟಿಫಿಕ್ ಜನರಲ್ ಮ್ಯಾನೇಜ್ಮೆಂಟ್ದು ಫಾದರ್ ಯಾರಂದರೆ FW ಟೇಲರ್ ಆಯಿತಾ. ಬಿಸ್ನೆಸ್ ಎನ್ವೈರ್ಮೆಂಟ್ ಈಸ್ ಎ ಗ್ರೂಪ್ ಆಫ್ ಆಯಿತಾ ಸ್ಪೆಷಲ್ ಆ್ಯಂಡ್ ಜನರಲ್ powers. ಅದೇ ರೀತಿ ಫಸ್ಟ್ ಸ್ಟೆಪ್ ಇನ್ ಪ್ಲಾನಿಂಗ್ ಪ್ರೊಸೆಸ್ ಈಸ್ ಸಿಟಿಂಗ್ ಆನ್ ಅಬ್ಜೆಕ್ಟಿವ್ಸ್. ಅದೇ ರೀತಿ ಅಂಡರ್ ವಾಟ್ ಫಂಕ್ಷನ್ಸ್ ಮ್ಯಾನೇಜ್ಮೆಂಟ್ ದ ರಿಲೇಷನ್ಸ್ ಬಿಟ್ವೀನ್ ಡಿಫರೆಂಟ್ ಪೊಸಿಷನ್ಸ್ ಈಸ್ ಎಕ್ಸ್ಪ್ಲೇನ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಆರ್ಗನೈಸೇಷನ್. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಇವಾಗ ಅದೇ ರೀತಿ ಡ್ಯಾಶ್ ಕಮ್ಯುನಿಕೇಷನ್ ಮೆಥಡ್ ಕ್ಯಾನ್ ಬಿ ಯೂಸ್ಡ್ ಇನ್ ಎಮರ್ಜೆನ್ಸಿ ಕೇಸ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಗ್ಯಾಂಗ್ ಪ್ಲ್ಯಾಂಕ್ ಆಯಿತಾ. ಅದೇ ರೀತಿ ಇದು 7ನೇದು the organization structure which is based on rules ನೋಡಿ. producer is called ಆಯಿತಾ ಫಾರ್ಮಲ್ ಆರ್ಗನೈಸೇಷನ್ ಆಯಿತಾ, ಫಾರ್ಮಲ್ ಆರ್ಗನೈಸೇಷನ್. ಅದೇ ರೀತಿ ಡ್ಯಾಶ್ ರಿಸಲ್ಟ್ ಇನ್ ಹೈಯರ್ ರೆಸ್ಪಾನ್ಸಿಬಿಲಿಟಿ ಟೇಕ್ ಹೈಕ್ ಇನ್ ಸ್ಯಾಲರಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಪ್ರಮೋಷನ್ ಆಯಿತಾ. ಅದೇ ರೀತಿ ಡ್ಯಾಶ್ ಕವರ್ಸ್ ಆಲ್ ದ ಆಕ್ಟಿವಿಟೀಸ್ ರಿಕ್ವೈರ್ ಟು ಫಿಸಿಕಲ್ ಮೂವ್ ದ ಗೂಡ್ಸ್ ಫ್ರಮ್ ಪ್ರೊಡ್ಯೂಸರ್ ಟು ಕಸ್ಟಮರ್ಸ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಮಾರ್ಕೆಟ್ ಮಿಕ್ಸ್ ಆಯಿತಾ, ಮಾರ್ಕೆಟ್ ಮಿಕ್ಸ್. ಇಫ್ ನಾಟ್ ಸರ್ಟಿಫೈ ಆರ್ಡರ್ ಡಿಸ್ಟ್ರಿಕ್ಟ್ ಕಮಿಷನ್ ಕ್ಯಾನ್ ಅಪೀಲ್ ಟು ದ ಸ್ಟೇಟ್ ಕಮಿಷನ್ಸ್ ಅಂತ. ಅದೇ ರೀತಿ ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಅಬ್ಸರ್ವ್ ಮಾಡಿ ಸ್ನೇಹಿತರೆ. ಕೋಆರ್ಡಿನೇಷನ್ ಈಸ್ ಇದಕ್ಕೆ ಆನ್ಸರ್ ಆಗಿರುತ್ತೆ ದ ಎಸೆನ್ಷಿಯಲ್ಸ್ ಆಫ್ ಮ್ಯಾನೇಜ್ಮೆಂಟ್ ನೋಡಿ. ನೀಡ್ಸ್ ಇನ್ ಹೈರಾರ್ಚಿಕಲ್ ಆರ್ಡರ್ಸ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಅಬ್ರಹಾಂ ಮಾಸ್ಲೋ. ಟೇಕಿಂಗ್ ಕರೆಕ್ಟಿವಿಟಿ ಆ್ಯಕ್ಷನ್ಸ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಪ್ರೊಸೆಸ್ ಆಫ್ ಕಂಟ್ರೋಲಿಂಗ್. ಕ್ಯಾಪಿಟಲ್ ಸ್ಟ್ರಕ್ಚರ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಓನರ್ಸ್ ಫಂಡ್ ಆ್ಯಂಡ್ ಬಾರೋಡ್ ಫಂಡ್. ರಿಬೇಟ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಸೇಲ್ಸ್ ಪ್ರಮೋಷನ್ ನೋಡಿ. ವಾಟ್ ಈಸ್ ಬಜೆಟ್ ಇದಕ್ಕೆ ಆನ್ಸರ್ ಇಲ್ಲಿ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇರುತ್ತೆ. ಸ್ಟೇಟ್ ಎನಿ 1 ಟೈಪ್ಸ್ ಆಫ್ ಸೆಲೆಕ್ಷನ್ ಟೆಸ್ಟ್ ಆಗಿರ್ಬೋದು. ಸ್ಟೇಟ್ ಎನಿ 1 ಎಲಿಮೆಂಟ್ಸ್ ಆಫ್ ಡೈರೆಕ್ಟಿಂಗ್. ಗಿವ್ ಎನ್ ಎಕ್ಸಾಂಪಲ್ ಫಾರ್ ಫಿಕ್ಸ್ಡ್ ಅಸೆಟ್. ರೈಟ್ ಎ 1 ಫಂಕ್ಷನ್ಸ್ ಆಫ್ ಪ್ಯಾಕಿಂಗ್ ನೋಡಿ. ಈ ಪ್ರಶ್ನೆಗಳು ಏನು ಇರ್ತಾವೆ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. 2 ಸಾಮಾನ್ಯ 1 ಅಂಕದ ಪ್ರಶ್ನೆಯಲ್ಲಿ ಆಯಿತಾ. ಸೊ 17ನೇ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್. 18ನೇ ಪ್ರಶ್ನೆ ಆಗಿರ್ಬೋದು ಮತ್ತು ಅದೇ ರೀತಿ 19ನೇ ಪ್ರಶ್ನೆ. ಅದೇ ರೀತಿ 21ನೇ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ 22ನೇ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್. 23ನೇ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ 24ನೇ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್. 25ನೇ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್. 26ನೇ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಆನ್ಸರ್ ನಾನು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಇವಾಗ ಮಾದರಿ ಪ್ರಶ್ನೆ ಪತ್ರಿಕೆ 2 ನೋಡೋಣ. ಇಲ್ಲಿ ನಾನು 4 ಮಾರ್ಕ್ಸ್ ನಿಮಗೆ 8 ಮಾರ್ಕ್ಸ್ ಯಾಕೆ ತೋರಿಸ್ತಾ ಇಲ್ಲ ಅಂದರೆ ಅಲ್ಲಿ 4-5 ಲೈನಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಏನು ಸರ್ ಈ ರೀತಿ ಕ್ವಶನ್ ಕೇಳ್ತಾರೆ ಫೈನಲ್ ಎಕ್ಸಾಮ್ನಲ್ಲಿ ಅಂತ ನೀವು ಭಾಳ ಟೆನ್ಷನ್ ಮಾಡ್ಕೋತೀರಾ. ಭಾಳ ನೇರವಾಗಿ ನಿಮಗೆ ಕ್ವಶನ್ ಕೇಳ್ತಾರೆ ಫೈನಲ್ ಎಕ್ಸಾಮ್ನಲ್ಲಿ. ಸೊ ಎಲ್ಲ ವಿದ್ಯಾರ್ಥಿಗಳು ನಾನು ಕೊಟ್ಟಿರುವಂತಹ 4 ಮಾರ್ಕ್ಸ್ ಮತ್ತು 8 ಮಾರ್ಕ್ಸ್ ನೋಡ್ಕೊಂಡು ಹೋಗ್ರಿ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ ತಪ್ಪದೆ. ಇಲ್ಲಿ ನೋಡಿ 2ನೇ ಮಾದರಿ ಪ್ರಶ್ನೆ ಪತ್ರಿಕೆ. ಸಮನ್ವಯತೆಯು ಇದಕ್ಕೆ ಆನ್ಸರ್ ಆಗಿರುತ್ತೆ. ಸಮನ್ವಯತೆಯು ನಿರ್ವಹಣೆಯ ಸಾರವಾಗಿದೆ ಆಪ್ಷನ್ ಆ. ಅದೇ ರೀತಿ ನಿರ್ವಹಣೆಯ ತತ್ವಗಳನ್ನು ಹೇಗೆ ರಚಿಸಲಾಗಿದೆ ವ್ಯವಸ್ಥಾಪಕರ ಅನುಭವಗಳಿಂದ. ಅದೇ ರೀತಿ ಈ ನೀತಿಯ ಈ ಕೆಳಗಿನ ಯಾವ ಏಕ ಬಳಕೆಯ ಯೋಜನೆಗೆ ಉದಾಹರಣೆಯಾಗಿದೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಮುಂಗಡ ಪತ್ರ. ಇವುಗಳಲ್ಲಿ ಯಾವುದು ಪ್ರತಿನಿಯೋಜನೆಯ ಅಂಶವಲ್ಲ. ಇದಕ್ಕೆ ಅನೌಪಚಾರಿಕ ಸಂಘಟನೆ. ಮಾರುಕಟ್ಟೆ ಎಂಬ ಪದವನ್ನು ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಅರ್ಥೈಸಿಕೊಳ್ಳಬಹುದು ಆಯಿತಾ. ಒಳಗೊಂಡ ಭೌಗೋಳಿಕ ಪ್ರದೇಶ ಆಪ್ಷನ್ ಅ. ಅದೇ ರೀತಿ ನೆಕ್ಸ್ಟ್ ಕ್ವಶನ್. ಅದೇ ರೀತಿ ಖಾಲಿ ಬಿಟ್ಟ ಸ್ಥಳ. ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಹೀಗೆಲ್ಲ ನಿಮಗೆ ಕೇಳ್ತಾರೆ ರೀ. ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹ ಎಂದು ಆಯಿತಾ FW ಟೇಲರ್ ಅವರನ್ನು ಕರೆಯುತ್ತಾರೆ. ನಿರ್ವಹಣೆಯ ಪ್ರಾಥಮಿಕ ಕಾರ್ಯ ಇದಕ್ಕೆ ಆನ್ಸರ್ ಆಗಿರುತ್ತೆ ಯೋಜಿಸುವುದು. ನಾಯಕತ್ವ ನಿರ್ದೇಶಿಸುವಿಕೆ ಮೂಲಾಂಶ. ಕಟ್ಟಡವು ಡ್ಯಾಶ್ಗೆ ಒಂದು ಉದಾಹರಣೆಯಾಗಿದೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ಥಿರ ಆಸ್ತಿ. ಸರಕುಗಳನ್ನು ಬೇರೆ ಬೇರೆ ಗುಂಪುಗಳಾಗಿ ವರ್ಗೀಕರಿಸುವ ಪ್ರಕ್ರಿಯೆಯನ್ನು ಆಯಿತಾ. ಇದಕ್ಕೆ ಆನ್ಸರ್ ಆಗಿರುತ್ತೆ ಶ್ರೇಣೀಕರಣ ಎನ್ನುತ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಈ ಎಲ್ಲ ಪ್ರಶ್ನೆಗಳು ನಿಮಗೆ ಹೊಂದಿಸಿ ಬರೆಯಿರಿ. ಪ್ರಶ್ನೆಯಲ್ಲಿ ಅಬ್ಸರ್ವ್ ಮಾಡಿ.
ಉದಾರೀಕರಣ, ಇದಕ್ಕೆ ಆನ್ಸರ್ ಆಗಿರುತ್ತೆ ಉದಾರೀಕರಣ. ಅಣ್ಯಗತ ನಿಯಂತ್ರಣಗಳನ್ನು ತೆಗೆದುಹಾಕುವುದು. ಸಂಘಟನಾ ರಚನೆಯ ವಿಧ, ಇದಕ್ಕೆ ಆನ್ಸರ್ ಆಗಿರುತ್ತೆ ಕಾರ್ಯಾತ್ಮಕ ರಚನೆ. ಆಯಿತಾ. ಬಡ್ತಿ, ಇದಕ್ಕೆ ಆನ್ಸರ್ ಆಗಿರುತ್ತೆ ಆಂತರಿಕ ಮೂಲ. ಸರಿಪಡಿಸುವ ಕ್ರಮಗಳನ್ನು ತೆಗೆದುಕೊಳ್ಳುವುದು. ಆಯಿತಾ, ಇದಕ್ಕೆ ಆನ್ಸರ್ ಆಗಿರುತ್ತೆ ನಿಯಂತ್ರಣ ಪ್ರಕ್ರಿಯೆ ಅಂತಿಮ ಹಂತ. ಆಯಿತಾ. ಅದೇ ರೀತಿ ಆಭರಣ, ಇದಕ್ಕೆ ಆನ್ಸರ್ ಆಗಿರುತ್ತೆ ಖರೀದಿ ಪ್ರಧಾನ ಉತ್ಪನ್ನ. ಇವಾಗ ಇಲ್ಲಿ ಸಾಮಾನ್ಯ 1 ಅಂಕದ ಪ್ರಶ್ನೆಯಲ್ಲಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಸ್ನೇಹಿತರೆ. ಇದು ದಕ್ಷತೆ ಎಂದರೇನು, ವಾಟ್ ಈಸ್ ಎಫಿಷಿಯನ್ಸಿ, ಕಾರ್ಯವನ್ನು ಸರಿಯಾಗಿ ಮತ್ತು ಕನಿಷ್ಠ ವೆಚ್ಚದೊಂದಿಗೆ ನಿರ್ವಹಿಸುವುದು. ವೆರಿ ಇಂಪಾರ್ಟೆಂಟ್, ನಾಳೆ ಬರುತ್ತೆ ನೋಡಿ ಫೈನಲ್ ಎಕ್ಸಾಮ್ನಲ್ಲಿ. ಅದೇ ರೀತಿ ವರ್ಗಾವಣೆಯ ಅರ್ಥ ನೀಡಿ. ಒಬ್ಬ ವ್ಯಕ್ತಿ, ಸ್ಥಳ ಅಥವಾ ಸನ್ನಿವೇಶದಿಂದ ಇನ್ನೊಬ್ಬರಿಗೆ ತಿಳಿಸಲು ವರ್ಗಾವಣೆ ಎನ್ನುತ್ತೇವೆ. ಅದೇ ರೀತಿ ಪ್ರೇರಕ ಎಂದರೇನು, ಪ್ರೇರಕ ಅಂದರೆ ಕಂಪನಿಯ ಗುರಿಗಳತ್ತ ಕೆಲಸ ಮಾಡಲು ಉದ್ಯೋಗಿಗಳಿಗೆ ಉತ್ತೇಜಿಸುವುದಂತ. ಇಷ್ಟೇ. ಕಾರ್ಯಶೀಲ ಬಂಡವಾಳ ಎಂದರೇನು, ಇದಕ್ಕೆ ಆನ್ಸರ್ ಆಗಿರುತ್ತೆ ಎಲ್ಲ ಪ್ರಸ್ತುತ ಹೊಣೆಗಾರಿಕೆಗಳನ್ನು ಲೆಕ್ಕ ಹಾಕಿದ ನಂತರ ವ್ಯವಹಾರವು ಲಭ್ಯವಾಗಿರುವ ನಗದು ಪ್ರಸ್ತುತ ಸ್ವತ್ತುಗಳ ಮೊತ್ತ ಅಂತ. ಅದೇ ರೀತಿ ಗ್ರಾಹಕರಿಗೆ ಕಾನೂನುಬದ್ಧ ರಕ್ಷಣೆ ಒದಗಿಸುವ ಯಾವುದಾದ್ರೂ ಒಂದು ಕಾನೂನನ್ನು ತಿಳಿಸಿ. ಇದಕ್ಕೆ ಗ್ರಾಹಕ ಸಂರಕ್ಷಣಾ ಕಾಯ್ದೆ 1986. ಅದೇ ರೀತಿ ಇಲ್ಲಿ ನಿಮಗೆ 2 ಅಂಕದ ಪ್ರಶ್ನೆಯಲ್ಲಿ ನೋಡಿ ಸಂಘಟಿಸುವಿಕೆಯನ್ನು ವ್ಯಾಖ್ಯಾನಿಸಿ. ಅದೇ ರೀತಿ ದ್ರಾಕ್ಷಿ ಬಳಿ ಎಂದರೇನು, ಅದೇ ರೀತಿ ಯೋಜಿಸುವಿಕೆ ಯಾವುದಾದರೂ 2 ಮಿತಿಗಳು, ಅದೇ ರೀತಿ ನಿಯಂತ್ರಿಸುವಿಕೆ ಯಾವುದಾದ್ರೂ 2 ಪ್ರಾಮುಖ್ಯತೆ, ಹಣಕಾಸಿನ ನಿರ್ಣಯ 2 ಕೇಳ್ಬೋದು ನಿಮಗೆ. ಆಯಿತಾ. ಇದು ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ಆಯಿತಾ. ಅದೇ ರೀತಿ ಹೆನರಿ ಫಯಲ್ ಅವರ ಪ್ರಕಾರ ಏಕರೂಪ ಆಜ್ಞೆ ಮತ್ತು ಏಕರೂಪ ನಿರ್ದೇಶನ ನಿಮಗೆ ವ್ಯತ್ಯಾಸ ಕೇಳ್ಬೋದು. ಈ ಒಂದು ಪ್ರಶ್ನೆ ಕೂಡ ಕ್ಯಾಶುವಲ್ ಆಗಿ ನೋಡ್ಕೊಳ್ಳಿ. ಅದೇ ರೀತಿ ನೆಕ್ಸ್ಟ್ ಕ್ವಶನ್. ಇವಾಗ ಇಂಗ್ಲೀಷ್ ವರ್ಷನ್ ಎಲ್ಲ ವಿದ್ಯಾರ್ಥಿಗಳ ಮಾದರಿ ಪ್ರಶ್ನೆ ಪತ್ರಿಕೆ 2 ನೋಡಿ. ಕೋಆರ್ಡಿನೇಷನ್ ಈಸ್, ಇದಕ್ಕೆ ಆನ್ಸರ್ ಆಗಿರುತ್ತೆ ದ ಎಸೆನ್ಷಿಯಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಅದೇ ರೀತಿ ಹೌ ಆರ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, ಆಯಿತಾ, ಫಾರ್ಮೇಡ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಬೈ ಎಕ್ಸ್ಪೀರಿಯನ್ಸ್ ಆಫ್ ಮ್ಯಾನೇಜರ್. ಅದೇ ರೀತಿ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಸಿಂಗಲ್ ಯೂಸ್ ಪ್ಲಾನ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಬಜೆಟ್. ಆಯಿತಾ. ಅದೇ ರೀತಿ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆನ್ ಎಲಿಮೆಂಟ್ ಆಫ್ ಡಿಲೈಗೇಷನ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಇನ್ಫಾರ್ಮಲ್ ಆರ್ಗನೈಸೇಷನ್. ದ ಟರ್ಮ್ ಮಾರ್ಕೆಟ್ ಮೇ ಬಿ ಅಂಡರ್ಸ್ಟುಡ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್, ಆಯಿತಾ, ಕಂಟೆಸ್ಟ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಜಿಯೋಗ್ರಾಫಿಕಲ್ ಏರಿಯಾ ಕವರ್ಡ್. ಇಲ್ಲಿ ಅಬ್ಸರ್ವ್ ಮಾಡಿ 1 ಅಂಕದ ಪ್ರಶ್ನೆಯಲ್ಲಿ ಮತ್ತು 2 ಅಂಕದ ಪ್ರಶ್ನೆಯಲ್ಲಿ ಕೆಲವೊಂದು ಕ್ವಶನ್ಸ್ಗಳು ಇದರೊಳಗೆ ಬತ್ತಂದರೆ ಬಹಳ ಸಹಾಯ ಆಗುತ್ತೆ. ನಿಜ ಹೇಳ್ತಾ ಇದ್ದಾನೆ, ಡೆಫಿನೆಟ್ಲಿ ರಿಪೀಟ್ ಆಗೇ ಆಗುತ್ತೆ. ಡ್ಯಾಶ್ ಈಸ್ ಕಾಲ್ಡ್ ಆಸ್ ಅ ಫಾದರ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್, ನೋಡಿ ಕೇಳಿದರೆ FW ಟೇಲರ್. ಪ್ರೈಮರಿ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಈಸ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ಪ್ಲಾನಿಂಗ್. ಅದೇ ರೀತಿ ಡ್ಯಾಶ್ ಈಸ್ 1 ಎಲಿಮೆಂಟ್ ಆಫ್ ಡೈರೆಕ್ಟಿಂಗ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಡೈರೆಕ್ಟಿಂಗ್. ಬಿಲ್ಡಿಂಗ್ ಈಸ್ ಆನ್ ಎಕ್ಸಾಂಪಲ್ ಫಾರ್, ಇದಕ್ಕೆ ಆನ್ಸರ್ ಆಗುತ್ತೆ ಫಿಕ್ಸ್ಡ್ ಅಸೆಟ್. ದ ಪ್ರೊಸೆಸ್ ಆಫ್ ಕ್ಲಾಸಿಫಿಕೇಶನ್ ಆಫ್ ಪ್ರೊಡಕ್ಟ್ಸ್ ಇಂಟು ಡಿಫರೆಂಟ್ ಗ್ರೂಪ್ಸ್ ಈಸ್ ಕಾಲ್ಡ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಗ್ರಾಡಿಂಗ್, ಅಥವಾ ಗ್ರಾಡಿಂಗ್ ಆಪ್ಷನ್ ಇರುತ್ತೆ. ಅದೇ ರೀತಿ ಮ್ಯಾಥ್ಸ್ ಫಾಲೋಯಿಂಗ್ ಕ್ವಶನ್ ನೋಡಿ. ಲಿಬರಲೈಸೇಷನ್, ಇದಕ್ಕೆ ಆನ್ಸರ್ ಆಗಿರುತ್ತೆ ರಿಮೂವಲ್ ಆಫ್ ಅನ್ನೆಸೆಸರಿ ಕಂಟ್ರೋಲ್ಸ್. ಅದೇ ರೀತಿ ಟೈಪ್ಸ್ ಆಫ್ ಆರ್ಗನೈಸೇಷನ್ ಸ್ಟ್ರಕ್ಚರ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಫಂಕ್ಷನಲ್ ಸ್ಟ್ರಕ್ಚರ್. ಆಯಿತಾ. ಅದೇ ರೀತಿ ಪ್ರಮೋಷನ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಇಂಟರ್ನಲ್ ಸೋರ್ಸ್. ಟೇಕಿಂಗ್ ಕರೆಕ್ಟಿವಿಟಿವ್ ಮೇಜರ್, ಇದಕ್ಕೆ ಆನ್ಸರ್ ಆಗಿರುತ್ತೆ ದ ಫೈನಲ್ ಸ್ಟೆಪ್ ಇನ್ ದ ಕಂಟ್ರೋಲ್ ಪ್ರೊಸೆಸ್. ಜ್ಯುವೆಲರಿ, ಇದಕ್ಕೆ ಆನ್ಸರ್ ಆಗಿರುತ್ತೆ ಶಾಪಿಂಗ್ ಪ್ರಾಡಕ್ಟ್. ಇಲ್ಲಿ ವಾಟ್ ಈಸ್ ಎಫಿಷಿಯನ್ಸಿ, ಈ ಒಂದು ಪ್ರಶ್ನೆಗೆ ಆನ್ಸರ್ ಶೋ ಆಗ್ತಾ ಇದೆ ಸ್ಕ್ರೀನ್ ಮೇಲೆ. ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್, ನಾಳೆ ಕೇಳ್ತಾರೆ ಫೈನಲ್ ಎಕ್ಸಾಮ್ನಲ್ಲಿ. ಗಿವ್ ದ ಮೀನಿಂಗ್ ಆಫ್ ಟ್ರಾನ್ಸ್ಫರ್, ವಾಟ್ ಈಸ್ ಮೋಟಿವ್, ವಾಟ್ ಈಸ್ ಮಿಂಟ್ ಬೈ ವರ್ಕಿಂಗ್ ಕ್ಯಾಪಿಟಲ್, ಸ್ಟೇಟ್ ಎನಿ ಒನ್ ರೆಗ್ಯುಲೇಷನ್ ವಿಚ್ ಪ್ರೊವೈಡ್ಸ್ ಲೀಗಲ್ ಪ್ರೊಟೆಕ್ಷನ್ ಟು ದ ಕನ್ಸ್ಯೂಮರ್ಸ್. ಆಯಿತಾ. ಈ ಒಂದು ಪ್ರಶ್ನೆ ಆಗಿರ್ಬೋದು ವೆರಿ ಇಂಪಾರ್ಟೆಂಟ್. ಆಯಿತಾ. 17ನೇ ಪ್ರಶ್ನೆ ವೆರಿ ಇಂಪಾರ್ಟೆಂಟ್. ಅದೇ ರೀತಿ 18ನೇ ಪ್ರಶ್ನೆ, ಅದೇ ರೀತಿ 19ನೇ ಪ್ರಶ್ನೆ, 20ನೇ ಪ್ರಶ್ನೆ, 21ನೇ ಪ್ರಶ್ನೆ. ಆಯಿತಾ. ಅದೇ ರೀತಿ 22ನೇ ಪ್ರಶ್ನೆ, 23ನೇ ಪ್ರಶ್ನೆ ಕೂಡ ವೆರಿ ಇಂಪಾರ್ಟೆಂಟ್. 24ನೇ ಪ್ರಶ್ನೆ ವೆರಿ ಇಂಪಾರ್ಟೆಂಟ್. ಆಯಿತಾ. ಅದೇ ರೀತಿ ಈ ಎಲ್ಲ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿತ್ತು. ಅದೇ ರೀತಿ ಇವಾಗ ನೆಕ್ಸ್ಟ್ ಕ್ವಶನ್ ಪತ್ರಿಕೆ 3ನೇ ಮಾದರಿ ಪ್ರಶ್ನೆ ಪತ್ರಿಕೆ. ಇಲ್ಲಿ ನೋಡಿ ಡ್ಯಾಶ್ ಕಾರ್ಯಗಳನ್ನು ಸರಿಯಾಗಿ ಮತ್ತು ಕನಿಷ್ಠ ವೆಚ್ಚದೊಂದಿಗೆ ಮಾಡುವುದನ್ನು ಸೂಚಿಸುತ್ತದೆ. ಏನು, ಇದಕ್ಕೆ ಆನ್ಸರ್ ದಕ್ಷತೆ. ಆಯಿತಾ. ದಕ್ಷತೆ. ಸೊ ಇಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾವ ನಿರ್ವಹಣಾ ತತ್ವವು ನಾನು ಎಂಬುದನ್ನು ನಾವು ಎಂದು ಬದಲಿಸುವ ಪರಿಕಲ್ಪನೆಯನ್ನು ಸೂಚಿಸುತ್ತದೆ. ಇದಕ್ಕೆ ಆನ್ಸರ್ ಆಗುತ್ತೆ ಸಂಘಭಾವನೆ. ಅದೇ ರೀತಿ ಈ ಕೆಳಗಿನವುಗಳಲ್ಲಿ ಯಾವುದು ಸ್ಥಾಯಿ ಯೋಜನೆಗೆ ಉದಾಹರಣೆಯಾಗಿದೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ನಿಯಮಗಳು ಅಂತ, ಇದಕ್ಕೆ ಆನ್ಸರ್ ಆಗಿರುತ್ತೆ ಇಲ್ಲಾಂದರೆ ನೀತಿಗಳು. ನಿಯಮ ಅಂತ ಆಪ್ಷನ್ ಕೊಟ್ಟರೆ ನಿಯಮ. ಆಯಿತಾ. ಅದೇ ರೀತಿ ಈ ಕೆಳಗಿನವುಗಳಲ್ಲಿ ಯಾವುದು ಶ್ರೇಣೀಕೃತ ಸರಪಳಿಯನ್ನು ಅನುಸರಿಸುವುದಿಲ್ಲ. ಅನೌಪಚಾರಿಕ ಸಂಘಟನೆ. ಆಯಿತಾ. ಅಮೆಜಾನ್ ಡ್ಯಾಶ್ಗೆ ಉದಾಹರಣೆಯಾಗಿದೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ವ್ಯಾಪಾರ ಗುರುತು. ಇವಾಗ ಅದೇ ರೀತಿ ಇಲ್ಲಿ ಖಾಲಿ ಬಿಟ್ಟ ಸ್ಥಳ. ಸೊ ಇಲ್ಲಿ ಗ್ಯಾಂಗ್ ಪ್ಲ್ಯಾಂಕ್ ಅನ್ನು ಡ್ಯಾಶ್ ಸಂದರ್ಭದಲ್ಲಿ ಬಳಸಲಾಗುತ್ತದೆ, ತುರ್ತು ಸಂದರ್ಭದಲ್ಲಿ ವೆರಿ ಇಂಪಾರ್ಟೆಂಟ್. ಯೋಜಿಸುವಿಕೆಯು ಡ್ಯಾಶ್. ಆಯಿತಾ. ಯೋಜಿಸುವಿಕೆ ಡ್ಯಾಶ್ ಅಂದರೆ ಚಲನಶೀಲ ಪರಿಸರದಲ್ಲಿ ಕಾರ್ಯನಿರ್ವಹಿಸಬಹುದು. ಡ್ಯಾಶ್ ಜನರಿಗೆ ಸೂಚನೆಗಳನ್ನು ಮತ್ತು ಕೆಲಸ ಮಾಡುವಲ್ಲಿ ಮಾರ್ಗದರ್ಶನ ನೀಡುವುದು ಆಗಿದೆ ಅಂತ. ಸೊ ಇದಕ್ಕೆ ಆನ್ಸರ್ ಆಗಿರುತ್ತೆ ನಿಮಗೆ
ಸೊ ನಿರ್ದೇಶಿಸುವಿಕೆ ಅಂತ. ಅದೇ ರೀತಿ ಡ್ಯಾಶ್ ಹಣಕಾಸು ನಿರ್ವಹಣೆಯ ಪ್ರಾಥಮಿಕ ಉದ್ದೇಶವಾಗಿದೆ. ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ನಿಮಗೆ. ಸೊ ಇಲ್ಲಿ ಸಂಪತ್ತಿನ ಗರಿಷ್ಠೀಕರಣ ಆಯಿತಾ, ಸಂಪತ್ತಿನ ಗರಿಷ್ಠೀಕರಣ ಅಂತ. ಅದೇ ರೀತಿ ಪ್ರಚಾರವು ಒಂದು ಡ್ಯಾಶ್ ಸಂವಹನವಾಗಿದೆ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ವೈಯಕ್ತಿಕವಲ್ಲದ ಆನ್ಸರ್ ಆಗಿರುತ್ತೆ. ಈ ರೀತಿಯಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಇವೆಲ್ಲ ಪ್ರಶ್ನೆಗಳು ಆಯಿತಾ. ಇಲ್ಲಿ ನೋಡಿ, ರೇಪೋ ದರ ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ರೇಪೋ ದರ ಅಂದ ತಕ್ಷಣ ಸಂಬಳ ಮತ್ತು ಬೋನಸ್. ವಿಭಾಗೀಯ ರಚನೆ ಇದಕ್ಕೆ ಆನ್ಸರ್ ಆಗಿರುತ್ತೆ. ಉನ್ನತ ವಿಶೇಷತೆ ಪರಿಹಾರ ಇದಕ್ಕೆ ಆನ್ಸರ್ ಆಗಿರುತ್ತೆ. ಆರ್ಥಿಕ ಪರಿಸರ ನಿಯಂತ್ರಿಸುವಿಕೆ ಇದಕ್ಕೆ ಆನ್ಸರ್ ಆಗಿರುತ್ತೆ. ನಿರ್ವಹಣೆಯ ಕಾರ್ಯ ಟೂತ್ ಪೇಸ್ಟ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ಗ್ರಾಹಕರ ಉತ್ಪನ್ನಗಳು. ಅದೇ ರೀತಿ ಇಲ್ಲಿ ಸಾಮಾನ್ಯ ಒಂದು ಅಂಕದ ಪ್ರಶ್ನೆಗಳು ನೋಡಿ ಯಾವ ರೀತಿಯಲ್ಲಿ ಕೇಳಿದ್ದಾರೆ. ಸೊ ನಿರ್ವಹಣೆಯ ಯಾವುದಾದರೂ ಒಂದು ಸಾಮಾಜಿಕ ಉದ್ದೇಶವನ್ನು ತಿಳಿಸಿ ಆಯಿತಾ. ಉದ್ಯೋಗ ಅವಕಾಶಗಳು ಆಯಿತಾ, ಜೀವನ ಮಟ್ಟವನ್ನು ಸುಧಾರಿಸಲು. ಸೊ ಅನುಸ್ಥಾಪನೆ ಅಂದರೆ ವೆರಿ ವೆರಿ ಇಂಪಾರ್ಟೆಂಟ್. ಕಂಪನಿ ಮತ್ತು ಅವರ ಕೆಲಸದ ವಾತಾವರಣಕ್ಕೆ ಹೊಸ ಉದ್ಯೋಗಿಗಳನ್ನು ಪರಿಚಯಿಸುವ ಪ್ರಕ್ರಿಯೆ ಆಗಿದೆ ಅಂತ. ಅಬ್ರಹಂ ಮಾಸ್ಲೋ ಅವರ ಪ್ರಕಾರ ಮಾನವ ಯಾವುದಾದರೂ ಒಂದು ಅಗತ್ಯತೆಗಳನ್ನು ಹೆಸರಿಸಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಗೌರವ ಅಗತ್ಯತೆಗಳು, ಸ್ವಯಂ ವಾಸ್ತವೀಕರಣದ ಅಗತ್ಯಗಳು. ಅದೇ ರೀತಿ HDFC ಬ್ಯಾಂಕ್ ಉಡುಪಿಯಲ್ಲಿ ಒಂದು ಹೊಸ ಶಾಖೆಯನ್ನು ತೆರೆಯಲು ಬಯಸಿದೆ. ಇದು ಯಾವ ರೀತಿಯ ಹಣಕಾಸು ನಿರ್ಣಯವಾಗಿದೆ? ಬಂಡವಾಳ ಬಜೆಟ್ ಅಂತ. ಅದೇ ರೀತಿ ಗ್ರಾಹಕ ಎಂದರೆ ಏನು? ಇದಕ್ಕೆ ಆನ್ಸರ್ ಯಾವುದೇ ವ್ಯಕ್ತಿಯು ತನ್ನ ವೈಯಕ್ತಿಕ ಬಳಕೆಗಾಗಿ ಉತ್ಪನ್ನಗಳನ್ನು ಅಥವಾ ಸೇವೆಗಳನ್ನು ಖರೀದಿಸುತ್ತಾನೆ ಆನ್ಸರ್ ಆಗಿರುತ್ತೆ. ಸೊ ಈ ರೀತಿಯಲ್ಲಿ ನಿಮಗೆ ಇಂಪಾರ್ಟೆಂಟ್ ಇದು. ಸೊ ಅದೇ ರೀತಿ ಇಲ್ಲಿ ಅಬ್ಸರ್ವ್ ಮಾಡಿರಬಹುದು ನಿಮಗೆ ನಿರ್ವಹಣೆಯನ್ನು ವ್ಯಾಖ್ಯಾನಿಸಿ. ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಈ ಒಂದು ಪ್ರಶ್ನೆ ಆಯಿತಾ. ನಿರ್ವಹಣೆಯನ್ನು ವ್ಯಾಖ್ಯಾನಿಸಿ ಆಯಿತಾ. ಮತ್ತು ಅದೇ ರೀತಿ ಟೇಲರ್ ಅವರ ಮಾನಸಿಕ ಕ್ರಾಂತಿ ವೆರಿ ವೆರಿ ಇಂಪಾರ್ಟೆಂಟ್. ಯೋಜಿಸುವಿಕೆಯ ಮೊದಲ 2 ಹಂತಗಳು ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಪ್ರತಿ ನಿಯೋಜನೆಯ ಮೂಲಾಂಶಗಳು ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಮೇಲಾಚರಣೆ ಅಂದರೆ ವೆರಿ ವೆರಿ ಇಂಪಾರ್ಟೆಂಟ್. ನಿಯಂತ್ರಿಸುವಿಕೆಯ ಪ್ರಾಮುಖ್ಯತೆ ವೆರಿ ವೆರಿ ಇಂಪಾರ್ಟೆಂಟ್. ಹಣಕಾಸು ನಿರ್ವಹಣೆಯ ಇದು ಬೇಡ. ಗ್ರಾಹಕ ಯಾವುದಾದ್ರು 2 ಜವಾಬ್ದಾರಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಅದೇ ರೀತಿ ನೆಕ್ಸ್ಟ್. ಸೊ ಇವಾಗ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಕೊನೆಯ ಮಾದರಿ ಪ್ರಶ್ನೆ ಪತ್ರಿಕೆ ನೋಡಿ. ಡ್ಯಾಶ್ ರೆಫರ್ಸ್ ಟು ಡೂಯಿಂಗ್ ದ ಟಾಸ್ಕ್ ಆಯಿತಾ ಕರೆಕ್ಟ್ಲಿ ಆ್ಯಂಡ್ ವಿತ್ ಮಿನಿಮಮ್ ಕಾಸ್ಟ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಡಿ ಎಫಿಷಿಯನ್ಸಿ ಆಯಿತಾ. ವಿಚ್ ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್ ಸಜೆಸ್ಟ್ ದ ಕಾನ್ಸೆಪ್ಟ್ ಆಫ್ ರಿಪ್ಲೇಸಿಂಗ್ ಐ ವಿತ್ ವಿ ಆಯಿತಾ. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಯಿತಾ ಸ್ಪ್ರಿಟ್ ಕ್ರಾಪ್ಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಸ್ಟ್ಯಾಂಡಿಂಗ್ ಪ್ಲಾನ್. ಇದಕ್ಕೆ ಆನ್ಸರ್ ಆಗಿರುತ್ತೆ ರೂಲ್ಸ್ ಅಂತ. ಅದೇ ರೀತಿ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಡಸ್ ನಾಟ್ ಫಾಲೋ ದ ಸ್ಕಾಲರ್ ಚೈನ್. ಇದಕ್ಕೆ ಇನ್ಫಾರ್ಮಲ್ ಆರ್ಗನೈಸೇಷನ್. ಅಮೆಝಾನ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಟ್ರೇಡ್ ಮಾರ್ಕ್. ಅದೇ ರೀತಿ ಇಲ್ಲಿ fill in the blanks ನೋಡಿ. ಗ್ಯಾಮ್ ಪ್ಲಾಂಕ್ ಈಸ್ ಯೂಸ್ಡ್ ಇನ್ ದ ಕೇಸ್ ಆಫ್ ಎಮರ್ಜೆನ್ಸಿ. ಪ್ಲಾನಿಂಗ್ ಮೇ ನಾಟ್ ವರ್ಕ್ ಇನ್ ಎ ಡ್ಯಾಶ್ ಇನ್ವೈರ್ಮೆಂಟ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಆರ್ಗನೈಸಿಂಗ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡಿ. ಡ್ಯಾಶ್ ಈಸ್ ಗಿವಿಂಗ್ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಗೈಡಿಂಗ್ ಪೀಪಲ್ ಇನ್ ಡೂಯಿಂಗ್ ವರ್ಕ್. ಇದಕ್ಕೆ ಡೈರೆಕ್ಟಿಂಗ್. ಅದೇ ರೀತಿ ಇಲ್ಲಿ 9ನೇ ಪ್ರಶ್ನೆ ನೋಡಿ. ಡ್ಯಾಶ್ ಈಸ್ ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಇದಕ್ಕೆ ಆನ್ಸರ್ ಆಗಿರುತ್ತೆ ವೆಲ್ತ್ ಮ್ಯಾಕ್ಸಿಮೇಷನ್. ಆಪ್ಷನ್ ಇಲ್ಲಿದೆ. ಅದೇ ರೀತಿ 9ನೇ ಪ್ರಶ್ನೆ ಆಯಿತು. ಪಬ್ಲಿಸಿಟಿ ಈಸ್ ಎ ಡ್ಯಾಶ್ ಫಾರ್ಮ್ ಆಫ್ ಕಮ್ಯುನಿಕೇಷನ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಡೈನಾಮಿಕ್. ಇಲ್ಲಿ ನೋಡಿ ರೇಪೋ ರೇಟ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ಯಾಲರಿ ಆ್ಯಂಡ್ ಬೋನಸ್. ಡಿವಿಷನಲ್ ಸ್ಟ್ರಕ್ಚರ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಪ್ರಾಡಕ್ಟ್ ಸ್ಪೆಷಲೈಸೇಷನ್. ಅದೇ ರೀತಿ ಕಾಂಪಿಟೇಷನ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಎಕನಾಮಿಕ್ ಎನ್ವೈರ್ಮೆಂಟ್. ಕಂಟ್ರೋಲಿಂಗ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಮ್ಯಾನೇಜ್ಮೆಂಟ್ ಫಂಕ್ಷನ್. ಟೂತ್ ಪೇಸ್ಟ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಕನ್ಸ್ಯೂಮರ್ ಪ್ರಾಡಕ್ಟ್. ಅದೇ ರೀತಿ ಇಲ್ಲಿ ಸ್ಟೇಟ್ ಎನಿ ಒನ್ ಸೋಷಲ್ ಅಬ್ಜೆಕ್ಟಿವ್ ಆಫ್ ಮ್ಯಾನೇಜ್ಮೆಂಟ್ ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ವಾಟ್ ಈಸ್ ಓರಿಯೆಂಟೇಷನ್. ಅದೇ ರೀತಿ ನೇಮ್ ಎನಿ ಒನ್ ಹುಮೆನ್ ನೀಡ್ ಆಸ್ ಪರ್ ಅಬ್ರಹಂ ಮಾಸ್ಲೋ. ಅದೇ ರೀತಿ HDFC ಬ್ಯಾಂಕ್ ವಾಂಟ್ ಟು ಓಪನ್ ಎ ನ್ಯೂ ಬ್ರಾಂಚ್ ಇನ್ ಉಡುಪಿ. ವಿಚ್ ಟೈಪ್ ಆಫ್ ಫೈನಾನ್ಷಿಯಲ್ ಡಿಸಿಷನ್ ಇಟ್. ಈ ಒಂದು ಪ್ರಶ್ನೆ ಹೂ ಈಸ್ ಕನ್ಸ್ಯೂಮರ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ 17ನೇ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್. 18ನೇ ಪ್ರಶ್ನೆ ಆಯಿತಾ. 19ನೇ ಪ್ರಶ್ನೆ. ಅದೇ ರೀತಿ 20ನೇ ಪ್ರಶ್ನೆ, 21ನೇ ಪ್ರಶ್ನೆ, 22ನೇ ಪ್ರಶ್ನೆ ಕ್ಯಾಶುವಲ್ ಆಗಿ ನೋಡ್ಕೊಳ್ಳಿ. 23ನೇ ಪ್ರಶ್ನೆ ಇಂಪಾರ್ಟೆಂಟ್. 24ನೇ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ. ಹೀಗೆ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಹಾಕಿತ್ತು. ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3 ನಾವು ಆನ್ಸರ್ ಮಾಡಿದ್ದೇವೆ. ಸೊ ಇದು ಮಾದರಿ ಪ್ರಶ್ನೆ ಪತ್ರಿಕೆ ನೋಡ್ಕೊಳ್ಳೋದ್ರಿಂದ ಬಹಳ ಯೂಸ್ ಆಗುತ್ತೆ ನಮಗೆ. MCQ ಕ್ವಶನ್, ಖಾಲಿ ಬಿಟ್ಟ ಸ್ಥಳ ಮತ್ತು ಹೊಂದಿಸಿ ಬರೆಯಿರಿ ಮತ್ತು 1 ವರ್ಡ್ ಕ್ವಶನಲ್ಲಿ ಮತ್ತು 2 ಅಂಕದ ಪ್ರಶ್ನೆಗೆ. ಈ 2 ಅಂಕದ ಪ್ರಶ್ನೆಗಳಿಗೆ ಎಲ್ಲ ನಿಮಗೆ ಆನ್ಸರ್ ಬೇಕಂದರೆ ನಾನು 80 ಔಟ್ ಆಫ್ 80 ವಿಡಿಯೋ ಮಾಡಿದ್ದೀನಲ್ಲ ಬಿಸ್ನೆಸ್ ಸ್ಟಡೀಸ್ ಮೇಲೆ, ಅವಾಗ ಕೀ ಆನ್ಸರ್ ಮಾಡುವಾಗ ಎಲ್ಲ ಹೇಳಿಬಿಟ್ಟಿದ್ದೇನೆ. ನಾನು ಇವಾಗ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಒಂದು ನಿಮಗೆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಅದರೊಳಗೆ ಎಲ್ಲ ಹೇಳ್ಕೊಟ್ಟಿದ್ದೀನಿ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.